ಫ್ರೆಂಡ್ಸ್ ನಮಸ್ತೆ. ಎಂತ ಗೊತ್ತುಂಟಾ, ಮೊನ್ನೆ ನಾನು ಗೋವಾಕ್ಕೆ ಹೋಗಿದ್ದು ಫ್ಯಾಮಿಲಿ ಒಟ್ಟಿಗೆ. ಸೊ ನಾನು ಹೋಗಿದ್ದು ಸಂಜೆ ಟ್ರೈನಲ್ಲಿ, ಮೆಮೋ ಟ್ರೈನ್. ತುಂಬ ಚಂದ ಉಂಟಾಯ್ತಾ ಈ ಟ್ರೈನ್. ಫ್ರೆಂಡ್ಸ್ ನೋಡಿ, ಹೋಗ್ಬೇಕಾದ್ರೆ ಉಂಟಲ್ಲ, ಹಾಗೆ ಒಂದು ಆರೆಂಜ್ ತಿಂದ್ವಿ ಆಯ್ತಾ, ಟೈಮ್ ಪಾಸಿಗೆ. ಯಾಕಂದ್ರೆ ಇದು 7 ಗಂಟೆ ಜರ್ನಿ ಅಲ್ವಾ, ಒಂದು ಆರೆಂಜ್. ಹಾಗೆ ಸಂಜೆಗೆ ಒಂದು ಟೀ, ನಾವು ನೋಡಿ ಸ್ನ್ಯಾಕ್ಸ್ ತಗೊಂಡು ಹೋಗಿದ್ವಿ, ಹಾಗೆ ಒಂದು ಟೀ ಕುಡಿದ್ವಿ. ಈ ಜರ್ನಿ ಉಂಟಲ್ಲ ಫ್ರೆಂಡ್ಸ್, ಮಂಗಳೂರಿನ ಗೋವಾಕ್ಕೆ ಹೋಗೋದು ತುಂಬಾ ಸುಂದರ ಆಯ್ತು ನೋಡಿ. ಬ್ಯೂಟಿಫುಲ್ ಜರ್ನಿ. ಯಾಕಂದ್ರೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಗ್ರೀನರಿ, ತುಂಬಾ ಚಂದ ಉಂಟು. ಇಲ್ಲಿ ನೋಡಿ, ನನ್ನ ಮಗ ಉಂಟಲ್ಲ ಫ್ರೆಂಡ್ಸ್, ಟ್ರೈನ್ ಅಲ್ಲಿ ಪ್ಲೇನ್ ತಗೊಂಡು ಬಂದಿದ್ದಾನೆ ಆಯ್ತಾ. ತುಂಬಾ ಹುಷಾರ ಅವನು, ಅವನಿಗೊಂದು ಟೈಮ್ ಪಾಸ್ ಆಯ್ತಾ. ಅವನು ಸಹ ಆಟ ಆಡ್ತಾ ಹೋದ. ಹಾಗೆ ನಾವು ಬಂದು ಮುಟ್ಟಿದ್ದು ಬಡ್ಕಲ್ ನೋಡಿ. ಬಡ್ಕಲ್ಲಿ ನಮ್ಮ ಟ್ರೈನ್ ನಿಂತಿದೆ ಆಯ್ತಾ, ಕ್ರಾಸಿಂಗ್ ಮಾಡ್ಲಿಕ್ಕೆ. ಯಾಕಂದ್ರೆ ಆ ಕಡೆಯಿಂದ ಈಗ ಗೋವಾ ಕಡೆಯಿಂದ ಟ್ರೈನ್ ಬರ್ತಾ ಇದೆ ನೋಡಿ. ಗೋವಾ ಕಡೆಯಿಂದ ಪ್ಯಾಸೆಂಜರ್ ಟ್ರೈನ್ ಬರ್ತಾ ಇದೆ ಮಂಗಳೂರಿಗೆ ಹೋಗ್ಲಿಕ್ಕೆ. ನಾವು ಗೋವಾಗೆ ಹೋಗ್ತಾ ಇದ್ದೇವೆ. ಈ ಟ್ರೈನ್ ಬಂದಾಗ ನಮ್ದು ಸಹ ಟ್ರೈನ್ ಮುಂದೆ ಹೋಯ್ತಾ ಆಯ್ತಾ. ಹಾಗೆ ನಾವು ಗೋವಾಗೆ ರೀಚ್ ಆಗಿದ್ದು ಸುಮಾರು 10:15 ಆಯ್ತಾ ಫ್ರೆಂಡ್ಸ್. ನೋಡಿ ಸುಮಾರು 10:15, ಯಾರು ಇಲ್ಲ, ಫುಲ್ ಕತ್ತಲಾಗಿದೆ ನೋಡಿ. ಹಾಗೆ ನಾವು ಸ್ಟೇಷನಲ್ಲಿ ಇಳಿದು ಹಾಗೆ ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಭಾವ ಅವರು ಬಂದಿದ್ರು. ಹಾಗೆ ನಾವು ಅವರ ಕಾರಲ್ಲಿ ಮಡ್ಗಾವಿಂದ ಪಣಜಿಗೆ ಹೊರಟಿ. ನೋಡಿ ಇಲ್ಲಿ ಗೋವಾ ಪೊಲೀಸ್ ಇದ್ದಾರೆ ಆಯ್ತಾ, ಗೋವಾ ಪೊಲೀಸ್. ಗೋವಾದಲ್ಲಿ ರಾತ್ರಿ 11 ಗಂಟೆ ಆದ್ರೆ ತುಂಬಾ ಟ್ರಾಫಿಕ್ ಉಂಟು. ಯಾಕಂದ್ರೆ ಇಲ್ಲಿ ತುಂಬಾ ಟೂರಿಸ್ಟ್ಗಳು ಬರ್ತಾರೆ ಆಯ್ತಾ ಫ್ರೆಂಡ್ಸ್. ನೋಡಿ ಗೋವಾದ ಹೈವೇ ತುಂಬಾ ಚಂದ ಉಂಟಿದು, ಬ್ಯೂಟಿಫುಲ್ ಹೈವೇ. ಹಾಗೆ ನಾವು ಮಾತಾಡ್ತಾ ಮುಂದೆ ಹೋದ್ವಿ ಫ್ರೆಂಡ್ಸ್. ನೋಡಿ ಇದು ಗೋವಾದ ಫೇಮಸ್ ಬ್ರಿಡ್ಜ್ ಆಯ್ತಾ, ಜುವಾರಿ ಬ್ರಿಡ್ಜ್. ಇದು ನೈಟ್ ಟೈಮಲ್ಲಿ ತುಂಬಾ ಚಂದ ಕಾಣ್ತಾ ಉಂಟು. ಬಟ್ ಇವತ್ತು ಉಂಟಲ್ಲ ಫ್ರೆಂಡ್ಸ್, ಲೈಟ್ ಎಲ್ಲ ಆಫ್ ಮಾಡಿದ್ದಾರೆ ಆಯ್ತಾ. ಹಾಗೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಆಯ್ತು. ನಾನು ಸಹ ನಮ್ಮ ಭಾವರ ಮನೆಯ ಮೇಲ್ಗಡೆ ಬಂದಿದ್ದೇನೆ ಆಯ್ತಾ, ಟೆರೇಸ್ ಅಲ್ಲಿ. ನೋಡಿ ಇದು ಇಲ್ಲಿಂದ ಎಲ್ಲ ಪೆಂಜಿಮ್ ಸಿಟಿ ಕಾಣ್ತಾ ಉಂಟು, ನಿಮ್ಗೆ ಕೂಡ ತೋರಿಸುವಂತ. ನೋಡಿ ಫ್ರೆಂಡ್ಸ್, ಇದು ಪೆಂಜಿಮ್ ಸಿಟಿ. ಇದು ಆ ಕಡೆ ಮಾಂಡವಿ ರಿವರ್. ಈ ಮಾಂಡವಿ ರಿವರ್ ಎಲ್ಲ ಉಂಟಲ್ಲ ಫ್ರೆಂಡ್ಸ್, ಎಲ್ಲ ಕೆಜಿನ ಬೋಟ್ಗಳು ಇರ್ತದೆ ಆಯ್ತಾ. ನೋಡಿ ಇದು ಮಾಂಡವಿ ರಿವರ್ ಬ್ರಿಡ್ಜ್. ಇಲ್ಲಿಂದ ತುಂಬಾ ಚಂದ ಕಾಣ್ತಾ ಉಂಟು ಸಿಟಿ. ಇದು ಎಲ್ಲ ಪೆಂಜಿಮ್ ಸಿಟಿ, ಬ್ಯೂಟಿಫುಲ್ ಸಿಟಿ ಆಯ್ತಾ. ನೋಡಿ ನಾನು ಸಹ ಮೇಲೋಗಿ ಉಂಟಲ್ಲ, ಒಳ್ಳೆ ಟೈಮ್ ಪಾಸ್ ಮಾಡಿದೆ ಆಯ್ತಾ. ತುಂಬ ವ್ಯೂ, ಸೂಪರ್ ವ್ಯೂ ಆಯ್ತಾ, ಒಳ್ಳೆ ಟೈಮ್ ಪಾಸ್ ಆಯಿತು. ಹಾಗೆ ನಾವು ಮಧ್ಯಾಹ್ನ ಊಟ ಮಾಡಿ ಉಂಟಲ್ಲ ಫ್ರೆಂಡ್ಸ್, ಚರ್ಚಿಗೆ ಹೋಗಿದ್ದು. ಓಲ್ಡ್ ಗೋವಾ ಚರ್ಚಿಗೆ, ಪೆಂಜಿಮಿಂದ 10 ಕಿಲೋಮೀಟರ್. ನೋಡಿ ಇದು ಸಿ ಕೆಥೆಡ್ರಲ್. ಮತ್ತೆ ಅದರ ಈ ಕಡೆ ಇರೋದು, ಅದರ ಆಪೋಸಿಟ್ ಅಲ್ಲಿ ಬೆಸಿಲಿಕ್ ಆಫ್ ಬಾಮ್ ಜೀಸಸ್. ಇದರಲ್ಲಿ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಬಾಡಿ ಸಹ ಉಂಟು. ಹಾಗೆ ನಾವು ಚರ್ಚಿಗೆ ಹೋಗಿ ಪ್ರೇ ಮಾಡಿ ಸಂಜೆಗೆ ಹೋಗಿದ್ದು ಗೋವಾ ಕೆಜನೋಗೆ. ನಾವು ಹೋಗಿತ್ತು ಮೆಜೆಸ್ಟಿಕ್ ಪ್ರೈಡ್ ಅಂತ. ಸೂಪರ್ ಇತ್ತು ಆಯ್ತಾ, ಅಲ್ಟಿಮೇಟ್. ಸೊ ನೆಕ್ಸ್ಟ್ ಲೆವೆಲ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗೋವಾದಲ್ಲಿ ಕೆಜನೋಗೆ ಹೋಗಿದ್ದು. ತುಂಬ ಭಯಂಕರ ಉಂಟು ಮಾರಿದು. ನೋಡಿ ಈ ಕಡೆ ಬಾರ್ ಕೌಂಟರ್, ಆ ಕಡೆ ಫುಡ್ ಕೌಂಟರ್. ಅನ್ಲಿಮಿಟೆಡ್ ಫುಡ್, ಅನ್ಲಿಮಿಟೆಡ್ ಡ್ರಿಂಕ್ಸ್. ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ಸೆಪರೇಟ್ ಆಗಿ ವ್ಲಾಗ್ ಮಾಡಿದ್ದೇನೆ, ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಆಯ್ತಾ. ತುಂಬಾ ಚಂದ ಉಂಟು, ಭಯಂಕರ ಅಂದ್ರೆ ಭಯಂಕರ ಮಾರ. ಇಲ್ಲಿ ನಾನು ತುಂಬಾ ಜಾಲಿ ಮಾಡಿದ್ದೇನೆ ಆಯ್ತಾ, ಸೂಪರ್. ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗಿದ್ದು ಪೆಂಜಿಮ್ ಫಿಶ್ ಮಾರ್ಕೆಟ್ಗೆ. ನೋಡಿ ಇಲ್ಲಿ ಒಳ್ಳೊಳ್ಳೆ ಮೀನು ಉಂಟಾಯ್ತು ನೋಡಿ, ಅಂಜಲ್ ಎಲ್ಲ ಬಗೆಯ ಮೀನು ಉಂಟು ಫ್ರೆಂಡ್ಸ್. ಹಾಗೆ ನಾವು ಸಂಜೆಗೆ ಹೋಗಿದ್ದು ಗೋವಾ ಕಾರ್ನಿವಲ್ಗೆ. ಅಲ್ಲಿ ಸಹ ತುಂಬಾ ಜಾಲಿ ಮಾಡಿದ್ದೇವೆ ಗೋವಾ ಕಾರ್ನಿವಲ್. ಹಾಗೆ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾರಾ ರೋಡಿಗೆ. ಇದು ಫೇಮಸ್ ಫ್ರೆಂಡ್ಸ್. ಈ ಗೋವಾದ ಟೋಟಲ್ ನನ್ನ ವ್ಲಾಗ್ ಅನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ, ದಯವಿಟ್ಟು ಅಲ್ಲಿ ಹೋಗಿ ನೋಡಿ. 2 ವ್ಲಾಗ್ ಉಂಟಾಯ್ತಾ, ಕೆಜಿನೋ ವ್ಲಾಗ್ ಮತ್ತು ಕಾರ್ನಿವಲ್ ವ್ಲಾಗ್. ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್.